ವೀಕ್ಷಕರೇ, ಇನ್ಸೈಟ್ ರಶ್ ಮೀಡಿಯಾಗೆ ಸ್ವಾಗತ. ನಾನು ರಂಜಿತ್ ಶೆಟ್ಟಿ. ವೀಕ್ಷಕರೇ, ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ರಾಜ್ಯದೆಲ್ಲೆಡೆ ಹಲವು ಸಮಸ್ಯೆಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಹೀಗೆ ರಾಜ್ಯ ಸರ್ಕಾರದಿಂದ ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡೋಕೆ ನಮ್ಮ ಜೊತೆ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಹಾಗೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಕಿಶೋರ್ ಕುಮಾರ್ ಅವರಿದ್ದಾರೆ. ಸರ್, ಸ್ವಾಗತ ನಿಮಗೆ. ನಮಸ್ತೆ ಸರ್, ನೀವು ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ನಿಮ್ಮ ಒಂದು ಕ್ಷೇತ್ರಕ್ಕೆ ಯಾವುದೆಲ್ಲ ಅನುಮೋದನೆ ಸಿಕ್ಕಿದೆ ರಾಜ್ಯ ಸರ್ಕಾರದಿಂದ, ಹಾಗೆ ಯಾವುದೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ ಸರ್? ಈ ರಾಜ್ಯ ಸರ್ಕಾರ 2.5 ವರ್ಷದಲ್ಲಿ ಜನರ ಸೇವೆ ಮಾಡೋದಕ್ಕಿಂತ ಜಾಸ್ತಿ ಜನರಿಗೆ ದುಃಖ ಕೊಟ್ಟದೇ ಜಾಸ್ತಿ. ಸಿದ್ದರಾಮಯ್ಯ 16 ಬಾರಿ ಬಜೆಟ್ ಮಂಡಿಸಿದ್ದಾರೆ ಅನ್ನುವಂಥ ಬಾರಿ ಹೆಮ್ಮೆ ಮತ್ತು ಗರಿಮೆಯಿಂದ ಮಾತಾಡ್ತಾರೆ. ಆದರೆ ಸಿದ್ದರಾಮಯ್ಯ ಮಾಡಿದ್ದು ಸಾಲ ಮಾತ್ರ. ಸಾಲ ಶೂರ ಸಿದ್ದರಾಮಯ್ಯ ಆಗಿದ್ದಾರೆ. ಸುಮಾರು 2.5 ವರ್ಷದಲ್ಲಿ 2.5 ಲಕ್ಷ ಕೋಟಿ ಸಾಲವನ್ನು ಮಾಡೋ ಮುಖಾಂತರ ಇಡೀ ಜನತೆಯನ್ನು, ಕರ್ನಾಟಕ ಜನತೆಗೆ ಅನ್ಯಾಯ ಮಾಡಿದ್ದಾರೆ. ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು, ಗಗನಕ್ಕೆ ಏರಿದೆ. ಎಲ್ಲ ದಿನನಿತ್ಯದ ಸಾಮಗ್ರಿಗಳ ಬೆಲೆ ಗಗನಕ್ಕೆ ಏರಿದೆ. ಎಲ್ಲ ತಾಯಂದಿರು ಕಣ್ಣೀರಿಡುವಂಥ ಪರಿಸ್ಥಿತಿ. ದಿನ ಬೆಳಗಾದರೆ ಹಾಲಿರ್ಬೋದು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಪ್ರತಿಯೊಂದರ ಬೆಲೆ ಗಗನಕ್ಕೇರಿಸುವ ಮುಖಾಂತರ ಒಂದು ಕಡೆಯಿಂದ 2,000 ಕೊಡ್ತಾರೆ, ಇನ್ನೊಂದು ಕಡೆಯಿಂದ 10,000 ಪೆಟ್ಟು ಕೊಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ಪ್ರತಿಯೊಂದು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟುವ ಮಗುವಿನ ಮೇಲೆ ಸಾಲ 2 ಲಕ್ಷ. ಯೋಚನೆ ಮಾಡಬೇಕು ನಾವು. ಇಡೀ ದೇಶದಲ್ಲಿ ಅತ್ಯಂತ ಹಣದುಬ್ಬರ ಇರುವಂಥ ರಾಜ್ಯ ಅಂದರೆ ಕರ್ನಾಟಕ. ಈ ರೀತಿಯಾಗಿ ಏನು ಸಿದ್ದರಾಮಯ್ಯ ನಂಬರ್ 1 ಹಣದುಬ್ಬರದಲ್ಲಿ ನಂಬರ್ 1 ಆಗಿದ್ದಾರೆ, ಬೆಲೆ ಏರಿಕೆಯಲ್ಲಿ ನಂಬರ್ 1 ಆಗಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅದಕ್ಕೋಸ್ಕರ ಈ ಸರ್ಕಾರ ಜನರಿಗೆ ಸುಖ ಕೊಡೋದಕ್ಕಿಂತ ಜಾಸ್ತಿ, ಜನರ ಕಣ್ಣೀರು ಒರೆಸೋದಕ್ಕಿಂತ ಜಾಸ್ತಿ ಜನರನ್ನು ಅತ್ಯಂತ ದುಃಖಕ್ಕೀಡು ಮಾಡಿದಂಥ ಸರ್ಕಾರ, ಅದರಲ್ಲಿ ನಂಬರ್ 1 ಆಗಿದೆ. ಓಕೆ ಸರ್, ನಿಮ್ಮ ಕ್ಷೇತ್ರದಲ್ಲಿ ಅಂದರೆ ಕರಾವಳಿ ಹಾಗೆ ಮಲೆನಾಡು ಕ್ಷೇತ್ರಗಳಲ್ಲಿ ಮರಳು ಹಾಗೂ ಕೆಂಪು ಕಲ್ಲಿನ ಕೆಲವು ಸಮಸ್ಯೆಗಳು ಕಂಡುಬಂದಿದೆ. ಅದ್ರ ಬಗ್ಗೆ ನಿಮ್ಮ ಬಿಜೆಪಿ ನಿಯೋಗ ನಿನ್ನೆ CM ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಈಗಾಗಲೇ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಕೆಂಪು ಕಲ್ಲಿನಲ್ಲೇ ಮನೆ ಕಟ್ಟುವಂಥದ್ದು. ಒಬ್ಬ ವ್ಯಕ್ತಿ ತನ್ನ 3 ಸೆನ್ಸಲ್ಲಿ 5 ಸೆನ್ಸಲ್ಲಿ ತುಂಬ ಕಷ್ಟಪಟ್ಟು ಬಡ ವ್ಯಕ್ತಿ ಮನೆ ಕಟ್ಟಲಿಕ್ಕೆ ಹೊರಡಬೇಕಾದ್ರೆ ಅವನಿಗೆ ಸಾಧ್ಯವೇ ಇಲ್ಲದ ಅಂಥ ಪರಿಸ್ಥಿತಿ. ನಾನನ್ನುವುದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈ ಮರಳಿನ ಮತ್ತು ಕಲ್ಲಿನ ಈ ನೀತಿಯನ್ನು ಅತ್ಯಂತ ಬಿಗುಗೊಳಿಸುವ ಮುಖಾಂತರ, ಅದಕ್ಕೆ ಟ್ಯಾಕ್ಸನ್ನು ಜಾಸ್ತಿ ಮಾಡೋ ಮುಖಾಂತರ ಜನ ಪರದಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಇಲ್ಲಿ ಹೊಯ್ಗೆ ಸಿಗದ ಕಾರಣಕ್ಕೋಸ್ಕರ, ಕಲ್ಲು ಸಿಗದ ಕಾರಣಕ್ಕೋಸ್ಕರ ಇಲ್ಲಿ ಜನ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಪರದಾಡ್ತಿದ್ದಾರೆ. ಅದರ ಜೊತೆಗೆ ಸಣ್ಣ ಕನ್ಸ್ಟ್ರಕ್ಷನ್ ಮಾಡುವವರು, ಕಾರ್ಮಿಕ ವರ್ಗ, ಈ ಲಾರಿ ಮಾಲಕರು, ಲಾರಿ ಚಾಲಕರು, ಪ್ರತಿಯೊಬ್ಬರಿಗೂ ಕೂಡ ಕೆಲಸವಿಲ್ಲದ ಕಾರಣಕ್ಕೋಸ್ಕರ ಅವರ ಜೀವನ ದುಸ್ತರವಾಗಿದೆ. ಅವರು ನಡು ಬೀದಿಗೆ ಬಂದಿದ್ದಾರೆ. ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಆಗಿದೆ. ಕೂಲಿ ಕಾರ್ಮಿಕರ ಬದುಕು ಅಂತೂ ಸಾಧ್ಯವೇ ಇಲ್ಲ. ನಾನನ್ನೋದು ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಎಲ್ಲ ಕಡೆ ಪ್ರತಿಭಟನೆ ಮಾಡಿದರೂ ಕೂಡ ಈ ಸರ್ಕಾರಕ್ಕೆ ಕಿವುಡು ಸರ್ಕಾರಕ್ಕೆ ಗೊತ್ತೇ ಆಗೋದಿಲ್ಲ. ದಪ್ಪ ಚರ್ಮದ ಸರ್ಕಾರ, ಕಣ್ಣೀರು ಬರ್ತದೆ. ಜನ ಆ ರೀತಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಹಪಹಪಿಸಿ, ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವ ಪರಿಸ್ಥಿತಿ ಬಂದಿದೆ. ನಾವು ಈ ಸರ್ಕಾರದ ಗೌರವಾನ್ವಿತ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೆ ಕಳಕಳಿಯಿಂದ ನಿನ್ನೆ ವಿನಂತಿ ಮಾಡಿದ್ದೇವೆ. ಅದಕ್ಕೆ ತಕ್ಷಣಕ್ಕೆ ಅವರು ಮೈನ್ಸ್ ಆ್ಯಂಡ್ ಜ್ಯುವೆಲರಿ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದ್ದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ತೇನೆ ತಕ್ಷಣಕ್ಕೆ ಅಂದಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಶಾಸಕರು, ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ, ಸತೀಶ್ ಕುಂಪಲರ್ ಅವರ ನೇತೃತ್ವದಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ. ಒಂದು ಭರವಸೆ ಮೂಡಿದೆ. ಇನ್ನು 1 ವಾರದಲ್ಲಿ ಇದನ್ನು ಅತ್ಯಂತ ಸರಳೀಕರಿಸುವ ಮುಖಾಂತರ ಜನರಿಗೆ ಅತಿ ಸುಲಭ ದರದಲ್ಲಿ, ಅತಿ ಕಡಿಮೆ ದರದಲ್ಲಿ ಹೊಯ್ಗೆ ಮತ್ತು ಕಲ್ಲು ಸಿಗುವ ಮುಖಾಂತರ ಕನ್ಸ್ಟ್ರಕ್ಷನ್ ನಡೆದರೆ ಮಾತ್ರ ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಹಾರಕ್ಕೆ ಅದೊಂದು ಚೈನ್ ಲಿಂಕ್ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅಲ್ಲಿರ್ತಕ್ಕಂಥ ಹಾರ್ಡ್ವೇರ್ ಶಾಪ್ನವರಿಗೆ, ಸಿಮೆಂಟ್ ಅಂಗಡಿಯವರಿಗೆ, ಟೈಲ್ಸ್ ಅಂಗಡಿಯವರಿಗೆ, ರಿಕ್ಷಾ ಚಾಲಕನಿಗೆ, ಹೋಟೆಲಿಗೆ ಎಲ್ಲಕ್ಕೂ ಹೊಡೆತ ಬಿದ್ದಿದೆ. ನಮಗೆ ಅಲ್ಲಿ ಆ ಭಾಗದ ಜನರ ಭವನೆಯನ್ನು ಹತ್ತಿರದಿಂದ ಕಂಡ ಕಾರಣಕ್ಕೋಸ್ಕರ ಸರ್ಕಾರ ಈಗಲಾದರೂ ಕಣ್ಣು ತೆರೆಯುವ ಮುಖಾಂತರ ಬಡ ಜನರ ಸರ್ಕಾರ ಅಂತ ಒಂದು ತೋರಿಸಿಕೊಡಲಿ. 2.5 ವರ್ಷ ಅಂತ ನಮಗೆ ತುಂಬ ಕಷ್ಟ ಕೊಟ್ಟರು. ಆದರೆ ಇನ್ನಾದರೂ ನಾವು ಈಗ ಸರ್ಕಾರ ಆದ ನಂತರ ಮತ್ತು ಕಾಂಗ್ರೆಸ್ BJP ಅಂತಿಲ್ಲ, ನಾವು BJPಯ ಒಂದು ನಿಯೋಗ ಬಂದರೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಜನಪರ ಸರ್ಕಾರ ಆಗಲಿ ಅನ್ನೋಂಥ ಬೇಡಿಕೆಯನ್ನು ನಾನು ಮಾನ್ಯ ಸಿದ್ದರಾಮಯ್ಯನಲ್ಲಿ ಮತ್ತು ನಮ್ಮ ಉಸ್ತುವಾರಿ ಸಚಿವರ ಹತ್ರ ನಾನು ಬೇಡಿಕೆ ನೀಡ್ತೇನೆ. ಸರ್, 9/11 ಸಮಸ್ಯೆ ಅಂದರೆ ಗ್ರಾಮ ಪಂಚಾಯಿತಿ ಅಧಿಕಾರದಿಂದ ತೆಗೆದು ನಗರ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, 9/11 ಏಕ ವಿನ್ಯಾಸ ನಿವೇಶನದ ನಕ್ಷೆ 9/11 ಅಂದರೆ ಒಬ್ಬ ವ್ಯಕ್ತಿ ಮನೆ ಕಟ್ಟಬೇಕಾದ್ರೆ
ಗ್ರಾಮ ಪಂಚಾಯತ್ ಅಂದ ತಕ್ಷಣ ಆಡಳಿತ ವಿಕೇಂದ್ರೀಕರಣದ ಒಂದು ಭಾಗ. ನಾನನ್ನೋದು ಈ ಸರ್ಕಾರ ಗ್ರಾಮ ಪಂಚಾಯತ್ ಎಲ್ಲ ಹಕ್ಕನ್ನು ಕಿತ್ತುಕೊಳ್ಳುವ ಮುಖಾಂತರ ಗ್ರಾಮ ಪಂಚಾಯತಿಯಲ್ಲಿ ಕೊಡ್ತಕ್ಕಂಥ 911 ಇರ್ಬೋದು, ಅದರ ನಂತರ ಕಟ್ಟಡಕ್ಕೆ ಪರವಾನಗಿ ಇರ್ಬೋದು, ಕಟ್ಟಡ ಆದ ನಂತರ ಅದಕ್ಕೆ ಕಂಪ್ಲೀಷನ್ ರಿಪೋರ್ಟ್ ಇರ್ಬೋದು, ಅದರ ಡೋರ್ ನಂಬರ್ ಇರ್ಬೋದು, ಎಲ್ಲದಕ್ಕೂ ಗ್ರಾಮ ಪಂಚಾಯತಿಯಿಂದ ನಗರ ಪ್ರಾಧಿಕಾರಕ್ಕೆ ಕೊಡೋ ಮುಖಾಂತರ ಗ್ರಾಮ ಪಂಚಾಯತ್ ಏನು ಸಂವಿಧಾನದ ಒಂದು ಆಶಯವನ್ನು ಅದಕ್ಕೆ ಮಣ್ಣುಪಾಲು ಮಾಡಿದೆ. ನನ್ನನ್ನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು, ಅಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿ ಇರ್ಬೋದು, ಅದು ತುಂಬ ಸುಲಭದಲ್ಲಿ ಎರಡು ದಿವಸದಲ್ಲಿ ಕೊಡ್ತಾಯಿದ್ರು. ಇವಾಗ ಅದನ್ನು ನಗರ ಪ್ರಾಧಿಕಾರಕ್ಕೆ ಕೊಡೋ ಮುಖಾಂತರ ಅದನ್ನು 5 ರಿಂದ 6 ತಿಂಗಳ ಒಬ್ಬ ಬಡ ವ್ಯಕ್ತಿ ತನ್ನ ಗ್ರಾಮೀಣ ಭಾಗದಿಂದ ನಗರ ಭಾಗಕ್ಕೆ ಅಲೆದಾಡ ಮಾಡಬೇಕಂದ್ರೆ ದಿನಕ್ಕೆ 45 ಕಿಲೋಮೀಟರ್ ಹೋಗಿ ಅದನ್ನು ಕಾಯಬೇಕು. ಯಾಕೆ ಕಾಯಬೇಕಂದ್ರೆ ಅಲ್ಲಿರ್ತಕ್ಕಂಥ ನಗರಾಭಿವೃದ್ಧಿ ಪ್ರಾಧಿಕಾರ ನಗರ ಯೋಜನಾ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಅವರಿಗೆ ಆದಷ್ಟು ಬೇರೆ ಬೇರೆ ಕೆಲಸ ಇದ್ದರೂ ಕೂಡ ಒಂದೊಂದು ತಾಲೂಕಿಗೆ ಒಬ್ಬೊಬ್ಬರಾಗಿ ಕೂಡ ಬರೋದಿಲ್ಲ. ಈ ಹಿಂದೆ ಇರ್ತಕ್ಕಂಥ ಅವರ ಕೆಲಸವೇ ಅಲ್ಲಿ ಮಣ್ಣು ಹಿಡಿತಾ ಉಂಟು ಫೈಲ್ಗಳು. ಅದರ ಜೊತೆಗೆ ಇದನ್ನು ಯಾವುದೇ ರೀತಿಯಲ್ಲಿ ಕೊಡ್ತಾ ಇಲ್ಲ. ಒಬ್ಬ ವ್ಯಕ್ತಿ ಮನೆ ಕಟ್ಟಬೇಕಾದ್ರೆ 6 ತಿಂಗಳು ಅವನಿಗೆ ತಾಗ್ತದೆ ಅವನಿಗೆ ಪರ್ಮಿಷನ್ ಸಿಗಲಿಕ್ಕೆ. ನಾನು ಇದನ್ನು ತಕ್ಷಣಕ್ಕೆ ರದ್ದುಪಡಿಸಬೇಕು. ಈ ಹಿಂದೆ ಯಾವ ರೀತಿ 2024 ತನಕ ಯಾವ ರೀತಿ ಗ್ರಾಮ ಪಂಚಾಯಿತಿಯ ಅಧಿಕಾರ ಇತ್ತ ಅಲ್ಲಿಯೇ ಅದನ್ನು ಕೊಡುವಂಥ ವಿಲೇವಾರಿ ಮಾಡೋ ಕೆಲಸವನ್ನು ಮಾಡಬೇಕು. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೂಡ ಗೌರವ ಕೊಟ್ಟಾಗುತ್ತೆ, ಅಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿ ಕೂಡ ಗೌರವ ಕೊಟ್ಟಾಗುತ್ತೆ ಬಿ ಡಿ ಒನವರಿಗೆ. ಆ ಕಾರಣಕ್ಕೋಸ್ಕರ ಈ ಹಿಂದೆ ಯಾವ ರೀತಿ 911 ಅಲ್ಲಿ ಗ್ರಾಮ ಪಂಚಾಯತ್ ಸಿಗ್ತಿತ್ತ ಅಲ್ಲೇ ಕೊಡುವಂತಾಗಬೇಕು. ಆ ಮುಖಾಂತರ ಜನರ ಕಷ್ಟಕ್ಕೆ ಸ್ಪಂದಿಸಬೇಕನ್ನೋದು ವಿನಂತಿಯನ್ನು ಮಾಡ್ತೇನೆ. ವೀಕ್ಷಕರೇ, ಇಷ್ಟೊತ್ತು ದಕ್ಷಿಣ ಕನ್ನಡ ಹಾಗೆ ಕರಾವಳಿ ಹಾಗೆ ಮಲೆನಾಡು ಜಿಲ್ಲೆಗಳಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಹೇಗೆ ರಾಜ್ಯ ಸರ್ಕಾರ ಸ್ಪಂದಿಸ್ತಿದೆ ಅನ್ನೋದರ ಬಗ್ಗೆ ಕೂಲಂಕುಷವಾಗಿ ನಮ್ಮ ಜೊತೆ ಕಿಶೋರ್ ಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ಸರ್ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.